ಇತ್ತೀಚೆಗೆ ಸುರಿದಂತ ಮಳೆಯಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಭಾರಿ ಪ್ರಮಾಣದ ಅವಾಂತರ ಸೃಷ್ಟಿಯಾಗಿರುವಂತದ್ದು. ಸದ್ಯದ ಮಟ್ಟಿಗೆ ಮಹಾರಾಷ್ಟ್ರದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆದರೂ ಕೂಡ ಅದರ ಪರಿಣಾಮ ಎಷ್ಟು ಮಟ್ಟಿಗೆ ಇದೆ ಅನ್ನೋದಕ್ಕೆ ಸ್ಪಷ್ಟವಾದಂಥ ಸಾಕ್ಷ್ಯದ ದೃಶ್ಯವನ್ನು ತೋರಿಸ್ತಾ ಇದ್ವಿ. ಸದ್ಯ ಮಳೆ ಕಡಿಮೆ ಆದರೂ ಕೂಡ ಅದರ ಪರಿಣಾಮ ಮಾತ್ರ ನಿಂತಿಲ್ಲ. ಇಂದಿಗೂ ಕೂಡ ಏನು ಘಟಪ್ರಭಾ ನದಿ ಎಷ್ಟು ಮಟ್ಟಿಗೆ ಉಕ್ಕಿ ಹರಿತಾ ಇದೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂತಹ ದೃಶ್ಯ. ಇದು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಚಿಚಕಂಡಿ ಅಂತ ಏನು ಗ್ರಾಮ ಇದೆ, ಆ ಗ್ರಾಮದ ವ್ಯಾಪ್ತಿ ಪ್ರದೇಶದಲ್ಲಿ ಹರಿತಾ ಇರುವಂತಹ ಘಟಪ್ರಭಾ ನದಿ. ಈಗಾಗಲೇ ಘಟಪ್ರಭಾ ನದಿ ತುಂಬಾ ವಿಸ್ತಾರವಾಗಿ ಹರಿತಾ ಇರುವಂಥದ್ದು. ಈ ಒಂದು ಘಟಪ್ರಭಾ ನದಿಗೆ ಸಿಕ್ಕು ಈಗಾಗಲೇ ಮುಧೋಳ ವ್ಯಾಪ್ತಿಯಲ್ಲಿ ಬರ್ತಾ ಇರುವಂಥ ಸುಮಾರು ಒಂದು 10 ರಿಂದ 12 ಸೇತುವೆಗಳು ಈಗಾಗಲೇ ಜಲಾವೃತವಾಗಿವೆ. ಇನ್ನೂ ಕೂಡ ಅವು ತೆರವಾಗಿಲ್ಲ. ಇದರಿಂದ ಅನೇಕ ಗ್ರಾಮಗಳ ಸಂಪರ್ಕ ಇನ್ನೂ ಕೂಡ ಕಡಿತವಾದಂಥ ಸ್ಥಿತಿಯಲ್ಲೇ ಇರುವಂಥದ್ದು. ಅದರ ಜೊತೆಗೆ ಇಲ್ಲಿ ಗಮನಿಸ್ತಾ ಇರ್ಬೋದು, ಆ ನದಿಯನ್ನು ನಂಬಿಕೊಂಡು ಅಕ್ಕಪಕ್ಕದಲ್ಲಿ ರೈತರು ಕಬ್ಬನ್ನು ಪ್ರಮುಖ ಬೆಳೆಯನ್ನಾಗಿ ಬೆಳೀತಾರೆ. ಅಂದರೆ ನದಿಯಲ್ಲಿ ನೀರು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅದನ್ನು ಮೋಟರ್ ಪಂಪ್ಗಳ ಮೂಲಕ ಎತ್ತಾಕೊಂಡು ತಮ್ಮ ಹೊಲಕ್ಕೆ ಹರಿಸಿಕೊಳ್ತಾರೆ. ಆದರೆ ನದಿಯ ನೀರಿನ ಪ್ರಮಾಣ ಹೆಚ್ಚಾದಂಥ ಸಂದರ್ಭದಲ್ಲಿ ಪ್ರವಾಹದ ರೀತಿ ಸೃಷ್ಟಿಯಾಗಿ ನಿರಂತರವಾಗಿ ಆ ಒಂದು ಹೊಲದಲ್ಲಿ ನೀರು ನಿಂತು ಎಲ್ಲ ಬೆಳೆ ಹಾಳಾಗ್ತಿರುವಂಥ ದೃಶ್ಯ. ಇದೇ ರೀತಿ ನಿರಂತರವಾಗಿ ನಿಂತಿದ್ದೆ ಆದರೆ ಇದರಿಂದ ಯಾವುದೇ ರೈತರಿಗೆ ಲಾಭ ಸಿಗೋದಿಲ್ಲ, ಅಷ್ಟು ಮಟ್ಟಿಗೆ ಹಾನಿ ಆಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಹೇಳೋದಾದರೆ ಈ ದೃಶ್ಯದಲ್ಲಿ ತೋರಿಸಿದ್ರೆ ಸಾಕಷ್ಟು ಒಂದು ಕಡೆ ಕಬ್ಬಿನ ಬೆಳೆ ಆಗಿರ್ಬೋದು, ಇನ್ನೊಂದು ಕಡೆ ಗಿಡ ಮರಗಳು ಆಗಿರ್ಬೋದು, ವಿದ್ಯುತ್ ಕಂಬಗಳಿಂದ ಎಲ್ಲವೂ ಕೂಡ ಜಲಾವೃತ ಸ್ಥಿತಿಯಲ್ಲಿನೇ ನಿಂತಿರುವಂಥದ್ದು. ಅಂದರೆ ಮಹಾರಾಷ್ಟ್ರದ ಮಳೆ ಕಡಿಮೆ ಆದರೂ ಕೂಡ ಅಲ್ಲಿಂದ ಬಿಟ್ಟಂಥ ನೀರು, ಅಂದರೆ ಈ ಬಾರಿ ಸುಮಾರು ಒಂದು 65,000 ಕ್ಯೂಸೆಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಘಟಪ್ರಭಾ ನದಿಗೆ ನೀರನ್ನು ಹರಿಬಿಡಲಾಗಿತ್ತು. ಸದ್ಯದ ಮಟ್ಟಿಗೆ ಮೇಲ್ಭಾಗದಲ್ಲಿ ಮಳೆ ಕಡಿಮೆ ಆದರೂ ಕೂಡ ಈಗಾಗಲೇ ಹರಿದು ಬಿಟ್ಟಂಥ ನೀರು ಏನಿದೆ ಅದು ಕ್ಷಣಕ್ಕೂ ಇಲ್ಲಿ ಮುಂದೆ ಸಾಗ್ತಾ ಇರುವಂಥದ್ದು. ಈಗ ಒಂದು ಕಡೆ ಡವಳೇಶ್ವರ ಆಯಿತು, ಮುಂದ್ಗಡೆ ಜಮಖಂಡಿ ಮುಧೋಳ ತಾಲೂಕಿನ ಈ ಒಂದು ಮಿರ್ಜಿ ಗ್ರಾಮ ಆಗಿರ್ಬೋದು, ಈಗ ಚಿಚಕಂಡಿ ಗ್ರಾಮಕ್ಕೆ ಬಂದು ತಲುಪಿರುವಂಥದ್ದು. ಇದೇ ಮುಂದೆ ಬೀಳಗಿ ತಾಲೂಕು ಬಾಗಲಕೋಟೆ ಮಾರ್ಗವಾಗಿಯೂ ಕೂಡ ಇದೇ ರೀತಿ ನೀರು ಹರಿದು ಹೋಗುವ ಮೂಲಕ ಘಟಪ್ರಭಾ ನದಿ ತೀರದಲ್ಲಿ ಭಾರಿ ಪ್ರಮಾಣದ ಆತಂಕ ಸೃಷ್ಟಿಯಾಗಿದೆ. ಸಾವಿರಾರು ಎಕರೆ ಬೆಳೆ ಈಗಾಗಲೇ ಹಾನಿಯಾಗಿದ್ದು ಮತ್ತಷ್ಟು ಬೆಳೆ ಮುಳುಗಡೆಯಾಗುವ ಭೀತಿ ರೈತರನ್ನ ಕಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಇವರಿಗೆ ಒಂದೇ ಒಂದು ಪರಿಹಾರ ಅಂತಂದರೆ ಅಧಿಕಾರಿಗಳು ಸಮರ್ಪಕವಾದಂಥ ಸಮೀಕ್ಷೆಯನ್ನು ಮಾಡುವ ಮೂಲಕ ಘಟಪ್ರಭಾ ನದಿ ತೀರದ ರೈತರಿಗೆ ಸೂಕ್ತವಾದಂಥ ಪರಿಹಾರ ಕಲ್ಪಿಸಿಕೊಡುವಂತಹ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಬಾಬು ಜೊತೆ ರವಿ ಮುಕ್ಕಿ, TV9 ಬಾಗಲಕೋಟೆ.